ಈಗ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ಮಾಡಿ ಇಸ್ಕೊಂಡು ಹೋಗ್ತೇನೆ. ಇಲ್ಲ ಅಷ್ಟೆಲ್ಲ ಡೀಟೇಲ್ ಹೇಳ್ತಾರೆ ನೀವು ಯೂಟ್ಯೂಬಲ್ಲಿ. ನೋಡಿ ಈಗ ನಮ್ಮ ಹುಡುಗ ಚೈನೀಸ್ ಪಾರ್ಕ್ ಮಾಡ್ದಂಗೆ ಮಾಡ್ತಾನೆ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದ್ರಲ್ಲಿ ಓದಿದ್ರೆ ಎಸ್ ಪಾಸ್ ಆಗಿತ್ತಗೋ. ಲಡ್ಡು ಕೊಡ್ಸಲ್ಲ, ಶುಗರ್ ಫ್ರೀ ಲಡ್ಡು ಕೊಡಿಸ್ತೀನಿ. ಶಿಲ್ಪಿ ಎಲ್ಲ ಕಣೋದಿಲ್ಲ ಕೊಳಲು. ಪುಳಿಯೋಗರೆ ತಿಂತೀಯಾ? ಬೇಡ, ಫ್ರೆಂಚ್ ರೈಸ್. ಫಿಕ್ಸ್ ಆದಾ? ಪಕ್ಕ ಫಿಕ್ಸ್ ಆದಾ? ಅದೇನು ಹೆಸರು ಹೇಳು. ಎರಡು ಸೆಕೆಂಡಲ್ಲಿ ಹೆಸರು ಕೊಡಿಸ್ತೀನಿ. ಹೆಸರು ಒಂದು ಫೋಟೋ ನಾನು ತಕ್ಕೊಡೋ ಥರ ತಕ್ಕೊಡ್ರು ಅಂದ್ರೆ 3 ಜನದ ಕೈಲಿ ಆಗಿಲ್ಲ. ಏನಾರ ಅನ್ನೋ ಸಂದೆ ಏನಾರ ಅನ್ನೋ ಹೊಡೆದು ಬಿಡ್ಬೇಕಾರೆ ಲೌಡೆ ಪೌಡ ಏನ್ಬೇಡ. ಪಾರ್ಕಿಂಗ್ ಅವರು ನೋಟ್ ಕೊಟ್ಟಿದ್ದಾರೆ, ಇದರಲ್ಲಿ ಪೂರ್ತಿ ಇಂಡಿಯಾನೇ ಕಾಣಿಸ್ತದೆ. ಹಾಯ್ ಗಾಯ್ಸ್, ಅಂಜನ್ ಡೈರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಏನು ಮಾಡ್ತಿದ್ದೀವಿ ಮಗ? ಬೆಂಗಳೂರಲ್ಲಿ ನಿನ್ನೆ ಇಸ್ಕಾನ್ ಟೆಂಪಲ್ ಒಂದು ಪ್ರೋಗ್ರಾಮ್ ಇತ್ತು ಉದಯ್ ಅವ್ರದ್ದು. ಬಂದು ನೈಟೇ ಬಂದಿದ್ವಿ. ಎಲ್ಲ ಪ್ರೋಗ್ರಾಮ್ ಮುಗಿತ್ತು. ಇಲ್ಲೇ ಅವ್ರ ಫ್ರೆಂಡ್ ರೂಮಲ್ಲಿ ಆಲ್ಟ್ ಆಗಿ ಈಗ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ಮಾಡಿ ಇಸ್ಕೊಂಡು ಹೋಗ್ತೇನೆ. ಇಲ್ಲ ಅಷ್ಟೆಲ್ಲ ಡೀಟೇಲ್ ಹೇಳ್ತಾರೆ ನೀವು ಯೂಟ್ಯೂಬಲ್ಲಿ. ಹೆಂಗ್ ಮಾಡಿದೆ ಅಂತ ಹೇಳ್ಬಿಡು. ಸೋಪ್ ಯಾವುದು, ಶಾಂಪು ಯಾವುದು, ಫಸ್ಟ್ ತಲೆಗೆ ಹಾಕೊಂಡು ಇಸ್ಕಾನ್ ಟೆಂಪಲ್ ಹೋಗ್ತಾ ಇದೀವಿ. ಮನಸ್ಸು ಶುದ್ಧಿ ಇರ್ಬೇಕು. ಇವ್ರು ಏನಾರ ಮಾತಾಡ್ಕೊಂಡು ನಗಾಡ್ತಾವ್ರೆ. ನಾವು ಮನಸ್ಸು ಶುದ್ಧಿಯಿಂದ ಹೋಗ್ತಾ ಇದೀವಿ. ತುಂಬಾ ಶೆಕೆಯಪ್ಪ ಇಲ್ಲಿ ಬೆಂಗಳೂರಲ್ಲಿ. ತುಂಬಾ ಆಗೋದಿಲ್ಲ. ನಾವು ನೋಡಿದೀವಿ. ನಾವು ನಿಜ ಚನ್ನಪಟ್ಟಣ ಹುಟ್ಟಿರೋ ಪುಣ್ಯವಂತರು. ಈ ಜೀವನ ಯಾರಿಗ್ ಬೇಕು ಸ್ವಾಮಿ? ಈ ಟ್ರಾಫಿಕ್, ಈ ಕಾರೇ ಬೇಡ. ಈ ಹೆಂಗಿರ್ತಾರಪ್ಪ ಇದ್ರೊಳಗೆ. ಅಯ್ಯೋ, ಈ ಕಾರು, ಈ ಆಟೋ, ಈ ಟ್ರಾಫಿಕ್, ಈ ಧೂಳು, ಈ ಜನ, ಈ ಸೌಂಡು. ನಾನು ದೇವದಾಸ ಆಟಿಗೆ ಹಾಕ ಪರ ಅಂತ ಕರ್ಕೊಂಡ್ಬಿಟ್ಟಿದೀನಿ ಕಣ್ರಿ. ಯಾವ್ದೋ ಪೊಡ್ಡು ಅಂತ ಕರ್ಕೊಂಡೋದ ಉದಯ. ಅಲೋ ಬೆಳಗ್ಗೆ ಪೊಡ್ಡು ಅಂತ ಕರ್ಕೊಂಡೋದ ಉದಯ. ಪೊಡ್ತೀನಿ ನಾವೇ. ಪೊಡ್ಡು ಚೆನ್ನಾಗಿತ್ತು. ಏನ್ ಚೆನ್ನಾಗಿ. ತುಂಬ ನಿಮಿಷ. ನೆನ್ನೆ ಯಾವ ಏರಿಯಾದಲ್ಲಿ ಇದ್ದ ಮಗ? ಬೆಂಗಳೂರಲ್ಲಿ ಚಂದ್ರಲೋಕ ಅಲ್ಲ, ಚಂದ್ರಲೋಕ. ಆಮೇಲೆ ಸ್ವಲ್ಪ ಶಾಪಿಂಗ್ ಇದೆ ಇವತ್ತು. ಸಂದೇಶ್ ಅವರು ಬಹಳ ಬಟ್ಟೆ ಶಾಪಿಂಗ್ ಮಾಡ್ತಾರಂತೆ. ನಮ್ಮ ಮೊಬೈಲ್ಗೆ ಒಂದು ಪೌಚ್ ಕೊಡ್ಸಿದ್ದಾರೆ ಸಂದೇಶ್. ನೋಡಿ ಮೊಬೈಲ್ ಇಲ್ಲ. ಇಲ್ಲೇ ಚಾರ್ಜ್ ಹಾಕವನೆ. ಮೊಬೈಲ್ ಇನ್ನೊಂದು ಕುಡಿಸ್ತೀನಿ ಕಳ್ದವ್ರೆ. ₹100 ಪೌಚ್ಗೆ ₹80 ಕೊಟ್ಟಿದ್ಯಾ? ನಾನು ₹100 ಕೊಟ್ಟಿರೋದು. ಅದಕ್ಕೆ ನಿನ್ ಇದಕ್ಕೆ ₹20 ಒಂದೇ ಕೊಟ್ಟೇನ್ ಪಾಪ. ಅಲ್ಲ ₹100. ಆದ್ರೂ ಮಗ ಬೆಂಗಳೂರಲ್ಲಿ ಹೀರೋಗಳು ಮುಂದೆ ಹೋದ್ರು ಕೂಡ ಅವ್ರಿಗೆ ಬೆಲೆ. ನೆನ್ನೆ ಸಂಜೆ ಸುನಾಮಿ ಕಿಟ್ಟಿ ಸಿಕ್ಕಿದ ಟೀ ಕುಡಿಯಕ್ಕೆ ಬಂದು ನಮ್ಮ ಜೊತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಫಿಲಮ್. ಆಮೇಲೆ ಸೂಪರ್ ಬಿಡಿ ನೀವು ಮಾತ್ರ. ಇಸ್ಕಾನಿ ರೂಟ್ ಗೊತ್ತಾ? ಇಸ್ಕಾನ್ ನೋಡಿದ್ಯಾ ಸಂದೇಶ? ಏನಿದೆ ಮಾತು? ನೋಡಿದೀನಿ ಮಗ. ಹೊರಗಡೆ ನೋಡಿದೀನಿ, ಒಳಗಡೆ ನೋಡಿಲ್ಲ. ನೋಡಿ ಬಿಡು, ಚೆನ್ನಾಗಿ. ಹೊರಗಡೆ ನೋಡಿದ್ರೆ ಏನು ನೋಡಿದ್ದೆ ಮಗ? ಹೊರಗಡೆ ಹಾರ್ಸ್ ನೋಡಿದೀನಿ. ಜೀವನ ಸಾರ್ಥಕಬಿಡ್ಲ. ಇಂಟ್ರೆಸ್ಟ್ ಹೋಗ್ಬಿಟ್ಟಿದ್ಯಲ್ಲ. ಅದು ಹೋಗ್ಬೇಕಾರೆ ಅಂದ್ರೆ ನೋಡಿದ್ದೆ ಅಣ್ಣ. ಬೆಂಗಳೂರಲ್ಲಿ ನೋಡಿ ಇವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀವಿ. ಮದುವೆಗೆಲ್ಲ ಬಂದಿದ್ದಲ್ಲ. ಬಂದಿದ್ದೆ ಗೊತ್ತು. ಇವ್ರು ಹೆಂಗ್ ಫ್ರೆಂಡ್ ಅಂದ್ರೆ ಉದಯ್ ಅವ್ರಿಗೆ. ಇಲ್ಲಿ ಏನ್ರಿ ಅದು? ಏನ್ ಕೋಚಿಂಗು? UPSC ಮತ್ತೆ KS ಟ್ರೈನಿಂಗ್ ಬಂದಾಗ 4 ವರ್ಷ ಟ್ರೈನಿಂಗ್ ಅಲ್ಲ, ಸಾರಿ ಕೋಚಿಂಗ್ ಅಲ್ಲಿ ಟ್ರೈನಿಂಗ್ ಹೋಗ್ಬಿಟ್ರಲ್ಲ ಸೀದಾ. ಆತ್ಮೀಯ ಗೆಳೆಯರು ಇವರು. LLB ಇವ್ರು ಸುದ್ದಿ ಮಾತಾಡ. 5 ಕಿಲೋಮೀಟರ್ ಐತಿ ಇಸ್ಕಾನ್. ಏನು ಮನೆಯವ್ರೆ? 5 ಜಾಸ್ತಿ ಐತೆ. 7 ಐತೆ. 7 ಐತಾ? ಬೆಂಗಳೂರು ಬಂದಾಗೆಲ್ಲ ಕರ್ಕೊಂಡೋಯ್ತಾ? ಬೇಗ ಹೋಗೋಣ. ಅರ್ಜೆಂಟ್ ಆಯ್ತು ಬಾಬು. ಹೊಡ ಅರ್ಜೆಂಟ್ ಭಾಳ ನೆಟ್ವರ್ಕ್ ಗದೈತಲ್ಲ. ಭಾಳ ಇದ್ರಲ್ಲಿ ಇಂಪಾರ್ಟೆಂಟ್ ಇದೀನಿ. ಮಾಡ್ಕೊಡಿ ಬೇಗ ಕಣ. ಅರ್ಜೆನ್ಸಿ ಅರ್ಥ ಮಾಡ್ಕೊಳ್ಳೋ. ನಮ್ದೇನು ಐಫೋನ್ ಅಲ್ಲ. ಹೊಡಿರಿ ಭಾಸ್ಕರ್ ಅಂತ. ಭಾಸ್ಕರ್ ಉದ್ಯಾಸ್ ಫ್ರೆಂಡ್ ಅಂತ. ಭಾಸ್ಕರ್ ಉದ್ಯಾಸ್ ಫ್ರೆಂಡ್ ನೆನ್ಪಿರ್ಬೇಕಲ್ಲ. ನಾವು ಭಾಸ್ಕರ್ ಅಂದ್ರೆ ಹೊಸ ಜನ ಫ್ರೆಂಡ್ ಅವ್ರು. ಭಾಸ್ಕರ್ ಅರ್ಜೆಂಟಾಗಿ ಒಂದು ರೀಚಾರ್ಜ್ ಮಾಡ್ರಿ. ಅರ್ಜೆಂಟ್ ಸಖತ್ ಅರ್ಜೆಂಟು. ಜಿಯೋ
8310 ಮಾಡ್ಬೇಕಲ್ಲ. 859 ಎಷ್ಟು ಆಯ್ತಲ್ಲ ನೋಡು. ಅದೇ ಅಲ್ವಾ 2GB ಪಂಡೆ. ಅದಾದ್ಮೇಲೆ ಅನ್ಲಿಮಿಟೆಡ್ ಬರ್ತಲ್ವಾ? ಬಿಡು ಅದನ್ನೇ ಬಿಡು. ಬೇಗ ಬಿಡಿ ಒಂದ್ಸರಿ ಹೇಳ್ತೀನಿ. ಮೆಸೇಜ್ ಬರ್ಲಿಲ್ಲ ಕಣ. ಹಾಕಿಲ್ಲ ಕಣ ನಾಟಕ ಹಿಡಿಯೋ. ಬತ್ತು ಇಷ್ಟೊಂದು ಭಾಸ್ಕರ್ ಥ್ಯಾಂಕ್ ಯು ನೋಡಿ ಬಂದೇ ಬಿಡ್ತು. ಭಾಸ್ಕರ್ ಏನ್ ಭಾಸ್ಕರ್ ಈ ಮಾಡಿ ಸ್ಪೀಡು ಕೊಟ್ಟೆ ಮಾಡ್ತಾವನೆ ಕಣ. ಬೇಜಾರಾಯ್ತಾ ನೋಡಿ ಉದಯ್ ಅವರು ಟ್ರೈನಿಂಗ್ ಅಲ್ಲಿ ಈ ಪಾತ್ ಮೇಲೆ ರನ್ನಿಂಗ್ ಮಾಡ್ತಿದ್ರು. ಪಾತ್ ಮೇಲೆ ಓಡೋದು ಸಂಜೆ ಎಷ್ಟು ಗೊತ್ತಾ? 6 ಗಂಟೆ ಆಗೋವರೆಗೂ ಕಾಯ್ದು ಓಡಕ್ ಬರ್ಬೇಕಲ್ಲ ಅಂತ ಅವ್ರು ನನಗೆ ಹೇಳ್ತಿದ್ದಿಲ್ಲ, ನಾನು ಅವ್ನಿಗೆ ಹೇಳ್ತಿದ್ದಿಲ್ಲ. ಆಮೇಲೆ ಬರುವ ಅಲ್ಲಿ ನಮ್ದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇಂದ ಕಾರ್ ನಿಂತಿದ್ರೆ ಕಾರ್ ಮಧ್ಯ ಓಡದೆ ರೋಡಲ್ಲೇ ಓಡಿದೀವಿ. ಓಡ್ತಿದ್ವಿ. ಸಿಗ್ನಲ್ ಬಂದ್ರೆ ನಿಂತ್ಕೊಳ್ಳಿವ್ರಿ ಹಂಗೆ. ಸಿಗ್ನಲ್ ಬಂದು ಕಾರ್ ಮಧ್ಯದಲ್ಲಿ ಓಡಿವ. ಸಿಗ್ನಲ್ ನಿಂತ್ಕೊತಿಲ್ಲ ನೀವು. ಏನ್ ಬಂದ್ರು ಅವ್ರೇನು ಗೊತ್ತಿರಲ್ಲ ನಮ್ಗೇನು. ಯಾರ ನೀನು ಸಿಗ್ನಲ್ ಬಂದ ಆಗ ನಂಗೆ ಕಾರ ಅದು ರೂಲ್ಸ್ ಅಲ್ವಾ? ಇಲ್ಲ ಅವೆಲ್ಲ ಸೀನ್ ಇಲ್ಲ. ನಮ್ಗೇನು ಮಾಡ್ತಿರಲ್ಲ ಅವ್ರೇನು. ಕಾರ್ ನೋಡಿ ಈ ಪಾತು ಸಿಗ್ನಲ್ ಬಂದಿದ್ದು ಕಾರ್ ನಿಂತಿದ್ರೆ ಕಾರ್ ಮಧ್ಯದಲ್ಲಿ ಮಳೆಲ್ಲೂ ಓಡ್ತಾ ಇದ್ದೆ. ಇಲ್ಲಾಂದ್ರೆ ನಾನೆಲ್ಲಿ ಫಿಸಿಕಲ್ ಪಾಸ್ ಮಾಡಿ ಪೇಸ ಇದ ಫಿಸಿಕಲ್ ಪಾಸ್ ಮಾಡಿದ್ದ ನೀನು. ಮತ್ತೆ ಅದಕ್ಕೆ ಎಕ್ಸಾಮ್ ಬರ್ತಿದ್ದವರು. ಏನು ವಚಿನಿ ಹಿಂಗ ಆಡ್ತಾ ಇದೀಯಾ? 2 ಸತಿ ಬರ್ತಿದ್ದೀನಿ ಪೇಸ. ಏನ್ ಕಡಿದೀರಣ್ಣ? ಹಗರಣದಿಂದ ಮಿಸ್ ಆಗ್ಬಿಡ್ತು ಸ್ನೇಹಿತರೆ. ಅದು ಹೆಂಗೆ ಕೇಳಿಲ್ಲ ದೇವ್ರೆ. ಒಂದ್ಸತಿ ಎಕ್ಸಾಮ್ ಇನ್ನೊಂದ್ಸತಿ ರೀ ಎಕ್ಸಾಮ್ ಬರ್ದಿರೋದು 2 ಸತಿ. ಸಂದೇಶ ಮೇಡಮ್ ಹೇಳಿ. ಅಲ್ಲಿ ಮೇಡಮ್ ಹೋದ. ನಾಳೆ ಬನ್ನಿ ಆಫೀಸಿಗೆ ಬನ್ನಿ ಮಾತಾಡೋಣ. ಈ ಮಟ್ಟಿಗೆ ಪೂರಿ ಬಿಟ್ನಲ್ಲ. ಸ್ಟೇಷನ್ ಮೇಡಮ್ ಇಲ್ಲ ಸ್ವಲ್ಪ ಹೊರಗಡೆ ಬಂದಿದ್ದೀನಿ, ಡಿಸ್ಟರ್ಬೆನ್ಸ್ ಆಗ್ತಿದೆ. ಮಾಡ್ತೀನಿ. ಸ್ಟೇಷನ್ ನಾಳೆ ಸಿಗೋಣ. ನಾಳೆ ಫೋನೇ ಬಂದಿಲ್ಲ. ಏನ್ ನಾಟಕ ಬಿಡ್ತಾ ಇದೆಯೋ? ಕ್ಲೈಂಟ್ ಅಂತೆ. ಏನ್ ಮಗ ಕ್ಲೈಂಟ್ ಕಾರ್ ಔಷಧಿ ಎಲ್ಲ ಔಷಧಿ ಈಗ ಔಷಧಿ ರಾಕಿ ಔಷಧಿ ಗೊತ್ತಾ? ಹಾಕಿ 2 ಕಿಲೋಮೀಟರ್ ಔಷಧ ಆತರ. ಒಳಗೆ ಪಾರ್ಕಿಂಗ್ ಐತೆ ಇವತ್ತೇನು? ಒಳಗೆ ಇದ್ದಾ? ಒಳಗೆ ಪಾರ್ಕಿಂಗ್ ಐತೆ. ನನ್ ಮಗ ಪಾರ್ಕಿಂಗ್ ಬಿಟ್ಬಿಟ್ಟು ಅಲ್ಲೆಲ್ಲ ಔಷಧ ಕಂಡಂಗೆ 4 ಕಿಲೋಮೀಟರ್ ಬರೀ ಕಾರ್ ಪಾರ್ಕಿಂಗ್ ಹತ್ರಕ್ಕೆ 4 ಕಿಲೋಮೀಟರ್ ನಡ್ಕೊಂಡು ಯಾಕೆ ರಾಕಿಂಗ್ ಮಾಡಲ್ಲ? ವೆಹಿಕಲ್ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೇವೆ ಇವಾಗ. ಸ್ಕ್ಯಾನರ್ ತಗೋದು ಅಷ್ಟೇ ಅಲ್ವಾ ಸರ್? ಸ್ಕ್ಯಾನ್ ತಗೊಳ್ಳೋದು ವೆಹಿಕಲ್ ಎಂಟ್ರಿ ಅಲ್ಲೇ ಮಾಡ್ಬೇಕಾಗಿತ್ತು ಕಣ. ಅಮ್ಮನ ಫೋನ್ ಸರಿ ಇಲ್ಲ. ಫೋನ್ ಪೇ ಅದು ಅಲ್ಲ. ಮುಂದೆ ಒಳಗೆ ಹೋಗ್ಬಿಟ್ಟು ಕಣ. ಇಲ್ಲ ಕಣ, ಮುಂದೆ ಲೆಫ್ಟ್ ಬರ್ತಿಲ್ಲ ಕಾರಲ್ಲಿ. ಇಲ್ಲ ಮುಂದೆ ಕಾರ್ ಬರ್ತಿಲ್ವ ಅಲ್ಲಿ? ಎಕ್ಸಿಟ್ ಕಣ. ಮತ್ತೆ ಅಲ್ಲೇ ವೆಹಿಕಲ್ ಎಂಟ್ರಿ ಫಾರ್ ವೆಹಿಕಲ್ಸ್. ಸ್ಕ್ಯಾನರ್ಗೆ ನೋಡಿ ಈತ ನೋಡಿ ರಿವರ್ಸ್ ಹೊಡಿ ಅಂತಂದ್ರೆ ರಿವರ್ಸ್ ಬೆಂಗಳೂರಿಗೆ ಬಂದಾರಿಂದ ತೊಂದರೆ ಆಗ್ತಾ ಇದ್ರು. ರಿವರ್ಸ್ ಹೊಡಿಬಾರ್ದು ಮೇನ್ ರೋಡ್ ಅಲ್ಲಿ. ರಿವರ್ಸ್ ಹೊಡೆಯಕ್ಕೆ ಆಗಲ್ಲ. ಮುಂದೆ ಹೋಗಿ ತಿರ್ಸ್ಕೊಂಡ್ ಬಂದ್ಬಿಡವಾ? ಹೋಗ್ಬೇಕಲ್ರ? ಸಖತ್ ರಶ್ ನೋಡಿ. ಇಸ್ಕಾನ್ ಸಖತ್ ರಶ್ ಬೈಕ್ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್. ಫೈನಲಿ ಡೆಸ್ಟಿನೇಷನ್ ಹೇಳು. ಫೇವ್ರೆಟ್ ಡೆಸ್ಟಿನೇಷನ್ ಎಂಟ್ರ್ ಆಯ್ತಾ ಆದ್ರೆ ಪಾರ್ಕಿಂಗ್ ಇಲ್ಲ. ಕಾರು ಬರೀ ಅಪ್ಪು. ನೆನ್ನಿಂದ ಬರೀ ಅಪ್ಪು. ಹಸಿದ್ದೆ ಆಗೋಯ್ತು. ಏನು ಇಷ್ಟು ಜನ ಅವರೇ. ಬೇಕಾದ್ರೆ 2 ಅವರ್ ಆಗುತ್ತೆ. ಇಲ್ಲಿ ನಿಲ್ಸ್ಬೋದಾ? ನಿಲ್ಸ್ಬೋದು. ಪಾರ್ಕ್ ಹಾಕು. ನೀವು ಪಾರ್ಕ್ ಹಾಕಿದ್ರೆ ಫೇಮಸ್ ಹಾಕು. ಪಾರ್ಕಿಂಗ್ ಪಕ್ಕ ಚೈನೀಸ್ ನೋಡಿ. ಈಗ ನಮ್ಮ ಹುಡುಗ ಚೈನೀಸ್ ಪಾರ್ಕ್ ಮಾಡ್ದಂಗೆ ಮಾಡ್ತಾನೆ. ಇವೆರಡರ ಮಧ್ಯಕ್ಕೆ ಮಾಡ್ತಾನೆ ನೋಡಿ ಪಾರ್ಕಿಂಗ್. ಚೈನೀಸ್ ಪಾರ್ಕಿಂಗ್ ಆಯ್ತು. ಫೈನಲಿ ಇಸ್ಕಾನ್ ರೀಚ್ ಆಗಿದ್ದೀವಿ. ಸಖತ್ ರಶ್ ಇದೆ. ಅಕ್ಷಯ ಆ ಕಡೆಯಿಂದ ಯಾವ ಎಂಟ್ರಿ? ಯಾವ ಕಡೆ? ಇಲ್ಲ ಐತಲ್ಲ ದರ್ಶನ ಅಂತ. ಅಕ್ಷಯ ತೃತೀಯ ಇವತ್ತು ಸಖತ್ ರಶ್ ಆಗಿದೆ. ಸೊ ಬಂದಿದ್ದೀವಿ. ಫೇವ್ರೆಟ್ ಡೆಸ್ಟಿನೇಷನ್ ಪಾರ್ಕಿಂಗ್ ನೋಡಿ. ಫುಲ್ ಡೆವಲಪ್ ಆಗ್ಬಿಟ್ಟೈತೆ. ಫೋನ್ ಅಲ್ಲೇ ಕಾರಲ್ಲಿ ಬಿಟ್ಟ. ಪಾರ್ಕಿಂಗ್ ನೋಡಿ. ಮೊದಲೇ ಜನ ರಶ್ ಅವ್ರೆ. ಇಷ್ಟು ಲೇಟ್ ಆಗೈತೆ. ಅದ್ರೊಳಗೆ ನನ್ನ ಮಗ ಎಲ್ಲ ರಾಂಗ್ ರೂಟಲ್ಲಿ ಕರ್ಕೊ ಹೋಗೋನು. ಮೊದಲೇ ಬಿಸಿಲಾಗೈತೆ. ಇಷ್ಟು ಜನ ಅವರೇ ದರ್ಶನ ಮಾಡ್ಕೋ ಅಂತ ನಾವಿದ್ದೀವಿ. ಅದರಲ್ಲಿ ನನ್ನ ಮಗ 1 ಕಿಲೋಮೀಟರ್ ಅಲ್ಲೇ ಎಲ್ಲೋ ಹಿಂದಕ್ಕೆ ಕರ್ಕೊ ಹೋಗೋನು.
ನಿನ್ನ ಅದಕ್ಕೆ ಹೇಳೋದು. ಟೆಂಪಲ್ ಒಳಗೆ ಎಂಟ್ರಾಗಿ ಒಂದು 20 ನಿಮಿಷ ಆಗೈತೆ, ಇನ್ನೂ ಇವರು ರೂಟ್ ಹುಡುಕ್ತಾನೆ ಅವ್ರೆ. ಎಲ್ಲೆಲ್ಲಿ ಎಂಟ್ರಿ ಅಂತ ಕಾಣಿಸುತ್ತೆ ಅಲ್ಲೆಲ್ಲ ಒಳಗೋಯ್ತವ್ರೆ, ಎಲ್ಲೆಲ್ಲಿ ದರ್ಶನ ಅಂತ ಕಾಣಿಸುತ್ತೆ ಅಲ್ಲೆಲ್ಲ ಒಳಗೋಯ್ತವ್ರೆ. ಒಂದು ರೂಟ್ ಸಿಗ್ತಾ ಇಲ್ಲ. ಈಗ ಮತ್ತೆ ಮುಂದಕ್ಕೆ ಹೋಗಿ ಅಲ್ಲಿಂದ ಎಂಟ್ರಿಗೆ ಹೋಗ್ತೀವಿ. ತುಂಬ ರಶ್ ಇದ್ದಾರೆ ಜನ. ಫೈನಲಿ ಎಂಟ್ರ್ ಆಗ್ತಾ ಇದ್ದೀವಿ ದೇವಸ್ಥಾನ. ದರ್ಶನಕ್ಕೆ ದಾರಿ ಆ್ಯಕ್ಚುಲಿ ನಾವು ಫ್ರಂಟಿಂದ ಬಂದರೆ ಅಲ್ಲೇ ಎಂಟ್ರಿ ಇರುತ್ತೆ. ನಾವು ಕಾರ್ ಪಾರ್ಕಿಂಗ್ ಇಲ್ಲೆಲ್ಲ ಮಾಡಿದ್ವಲ್ಲ, ಸೊ ಗೊತ್ತಾಗಲಿಲ್ಲ ಎಂಟ್ರಿ. ಸೊ ವಿ ಆರ್ ಹೆಡಿಂಗ್ ಟು ದ ಎಂಟ್ರಿ ನಾವು. ಎಂಟ್ರಿ ಆಗಿ ಒಳಗಡೆ ಹೋಗಿ ದರ್ಶನ ಮಾಡಿ ಹೋಗ್ಬೇಕು. ಫೈನಲಿ ಶ್ರೀನಿವಾಸ ಗೋವಿಂದ. ಈಗಲಾರ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳೋ. ನಾನು ಯಾವಾಗ ಬೆಂಗಳೂರಿಗೆ ಬಂದರೂ ಒಂದ್ಸತಿ ಇಸ್ಕಾನ್ಗೆ ವಿಸಿಟ್ ಹಾಕಿ ಹೋಗಬೇಕು, ಒಂಥರ ನೆಮ್ಮದಿ. ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ ಅನಿಸುತ್ತೆ. ಬೇಕತ್ತ ಬೆಂಗಳೂರಿಗೆ. ಇಟ್ಸ್ ಅ ನೈಸ್ ಫೀಲಿಂಗ್. ಫೈನಲಿ ವಿ ಆರ್ ಹಿಯರ್. ಎಷ್ಟು ಜನ ಬಂದಿದ್ದಾರೆ, ರಶ್ ಇದೆ. ಇಲ್ಲ ಹಿಂಗೆ ಎಂಟ್ರಿ, ಹಿಂಗೆ ಹೋಗ್ಬೇಕು. ನೀವು ದರ್ಶನ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ದರ್ಶನ ಮುಗಿಸಿದ್ವಿ, ಸಕ್ಕದಾಗ ಅಲಂಕಾರ ಮಾಡಿದ್ದಾರೆ. ಫಸ್ಟ್ ಟೈಮ್ ನೋಡಿದೆ, ಹೆಂಗೆ ಅನಿಸ್ತು? ಸೂಪರು. ಹೆಂಗೆ ಸಕ್ಕದಾಗಿದೆ ಅಲ್ವಾ? ಫುಲ್ಲು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇವತ್ತು ಅಕ್ಷಯ ತೃತೀಯ ಅಂತ ಅನಿಸುತ್ತೆ. ಇಲ್ಲೆಲ್ಲ ಮಾರ್ಟ್ಸ್ ಇದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜೈ ಶ್ರೀ ಕೃಷ್ಣ. ಹಾಂ, ಸಂದೇಶ ಕೈಗೆ ಸಿಗ್ತಾ ಇಲ್ಲ. ಎಲ್ಲೋದ? ಪ್ರತಿ ಸತಿ ಬಂದಾಗ ದರ್ಶನ ಮಾಡಿ ಒಂದು 10 ನಿಮಿಷ ಕೂತ್ಕೊಂಡು ಹೋಗ್ತಿದ್ವಿ. ಇವತ್ತು ಸ್ವಲ್ಪ ಕೆಲಸ ಇದೆ, ಬೆಂಗಳೂರಿಂದ ಮತ್ತೆ ಸಂಜೆ ಹೊರಡಬೇಕು ಚನ್ನಪಟ್ಟಣಕ್ಕೆ. ಸೊ ಬೇಗ ಕೂರಲಿಲ್ಲ, ದರ್ಶನ ಮಾಡ್ಕೊಂಡು ಬಂದ್ವಿ. ಸಂದೇಶ ಬೇರೆ ಅದ್ರಲ್ಲಿ ಮಿಸ್ ಆಗಿದ್ದಾನೆ. ಸಂದೇಶ ಎಲ್ಲೋಗಿದ್ನ ಇವಾಗ ಗೊತ್ತವನು. ದೇವ್ರ ಧ್ಯಾನದಲ್ಲಿ ಮುಳುಗಿದ್ದ ಮಗ. ಏನು ಮಾಡ್ತಿದ್ದೆ? ಫಸ್ಟ್ ಟೈಮ್ ಇವಂದು ಇವರಿಬ್ಬರದ್ದು ಫಸ್ಟ್ ಟೈಮ್. ಫಸ್ಟ್ ಟೈಮ್ ನಾನೇ ಕರ್ಕೊಂಬಂದಿದ್ದಾನೆ. ನೋಡು ಅದನ್ನೆಲ್ಲ. ಹಾಂ, ಇದ್ರಲ್ಲಿ ಓದಿದ್ರೆ ಎಸ್ ಪಾಸ್ ಆಗಿ ತಗೋ. ನೋಡಿ ಏನೇನಿದೆ. ಇದು ಜಪಮಾಲೆ ಅಂತ, ತುಳಸಿ ಮಾಲ. ಇದು ನೋಡ ಮಕ್ಕಳು ಹೆಂಗ್ ಕುಣಿದು ನಿಲ್ದಾಡ್ತಾವೆ. ಎಲ್ಲಿ ರಾಧಾಕೃಷ್ಣ ಎಲ್ಲಿ ತೋರಿಸ್ತಾರೆ ಆವಾಗಲೇ? ಇಲ್ಲಿ ಒಬ್ಬರು ಕ್ಯೂಟ್ ಲಿಟಲ್ ರಾಧಾ ಇದ್ದಾರೆ. ರಾಧಾ ಅವ್ರು ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ಅಲ್ಲೊಬ್ರು ಲಿಟಲ್ ಕೃಷ್ಣ ಇದ್ದಾರೆ. ಎಷ್ಟೊಂದು ಜನ ಮಕ್ಕಳು ಬಂದಿದ್ದಾರೆ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಾನು ಗಿಫ್ಟ್ ಕೊಡ್ತೀನಿ ಬಿಡುವಾಗ, ತಲೆ ಕೆಡಿಸ್ಕೊಡು. ಇದು ಸರ್ಕಲ್ ಆಫ್ ಲೈಫ್ ಅಂತ. ನವಜಾತ ಶಿಶುವಿಂದ ಹುಟ್ಟಿ ಇಷ್ಟೆಲ್ಲ ಆಗಿ ಮತ್ತೆ ವಿಲ್ ಬಿ ಸ್ಕೆಲಿಟನ್ ಅಂತ. ಅದೇ ಕಣೋ, ನವಜಾತ ಶಿಶುವಿಂದ ಸ್ಟಾರ್ಟ್ ಆದರೆ ಎಲ್ಲ ಮುಗಿಸ್ಕೊಬಂದು ಸೊ ಅಟ್ ಲಾಸ್ಟ್ ವಿಲ್ ಬಿ ಸ್ಕೆಲಿಟನ್. ಸೊ ಅದಕ್ಕೆ ಜೀವನದಲ್ಲಿ ಈಗಲೇ ಎಲ್ಲರೂ ನೋಡಬೇಕು. ನನ್ನ ಜೊತೆ ಹೆಂಗೆ ಟಚ್ಚಲ್ಲಿರೋ ಏನೋ ತೋರಿಸ್ತಾ ಇರ್ತೀನಿ. ಅದು ಸ್ಟ್ಯಾಂಡ್ ಕಣಲ್ಲಿ ಸುನಿನ, ಅದು ಇಡಕ್ಕೆ ಸ್ಟ್ಯಾಂಡು. ಲಡ್ಡು ತಿಂತೀಯಾ? ಲಡ್ಡು ತಿಂತೀಯ? ನಾನು ತಗೊಡಲ್ಲ. ನಾನು ಈ ಸ್ವೀಟ್ಸ್ ಎಲ್ಲ ಪ್ರೈವೇಟ್ ಮಾಡಿದ್ದೀನಿ. ಈ ಸ್ವೀಟ್ಸ್ ಎಲ್ಲ ತಗೊಡಲ್ಲ. ಬೇಕಾದ್ರೆ ಬೇರೆ ಏನಾದ್ರು ಕೇಳಿ, ಶುಗರ್ಲೆಸ್ ಇದ್ರೆ ಕೇಳಿ ಕೊಡಿಸ್ತೀನಿ. ನಾನು ನಿಮಗೆಲ್ಲ ಪ್ರೈವೇಟ್ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇರೋದು. ಇವ್ರು ಯಾರಿಗೂ ಕೊಡ್ಸಲ್ಲ. ಯಾವಾಗ ಸ್ಟಾರ್ಟ್ ಆಗಿರೋದು ಗೊತ್ತಾಯ್ತು? ಡೈಟಿ ಇನ್ಸ್ಟಾಲೇಷನ್ ಅಂದರೆ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು 1997 ಸೊ ಅದಕ್ಕಿಂತ ಮುಂಚೆನೇ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ವಿಗ್ರಹ ಪ್ರತಿಷ್ಠಾಪನೆ ಇನ್ನೂ ಹುಟ್ಟೇ ಇರಲಿಲ್ಲ. ಮಗ ಬಂದಾಗೆಲ್ಲ ನೋಡೋದಲ್ವ ಸುಮ್ಮನೆ. ಲಡ್ಡು ಕೊಡ್ಸಲ್ಲ, ಶುಗರ್ ಫ್ರೀ ಲಡ್ಡು ಕೊಡಿಸ್ತೀನಿ. ಏನ ಅವತ್ತು ಫ್ಲೂಟ್ ತಗೊಳ್ಳಿಲ್ವಾ? ಫ್ಲೂಟ್ ತಗೊಳ್ಳಿಲ್ವ ಅವತ್ತು? ಫ್ರೂಟ್ ಅಲ್ಲ ಕಣೋ, ಫ್ಲೂಟ್ ತಗೊಂಡಲ್ಲ ಅವತ್ತು. ಇದೆಲ್ಲ ಫೋಟೋಸ್ ಕಲೆಕ್ಷನ್. ಇಸ್ಕಾನ್ ಎಲ್ಲ ನೋಡಿರ್ತೀರ ಬೆಂಗಳೂರಿಗೆ ಬಂದವರೆಲ್ಲ ಆಲ್ಮೋಸ್ಟು. ಯಾರ್ಯಾರು ನೋಡಿಲ್ಲ ಅವರು ನೋಡ್ಕೊಳ್ಳಿ.
ಏನ್ ಆಟ ಆಡ್ತಿದ್ರಲ್ಲ ಅಲ್ಲಿ ಫ್ಲೂಟ್ ಇಟ್ಕೊಂಡು ಇಂಡಿಪೆಂಡೆನ್ಸ್ ಡೇ ಕೂತಾರಲ್ಲ ಹಂಗ ಕೂತಾರ ಎಲ್ಲಿ ಬಂದ್ರೆ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಶಿಲ್ಪಿ ಎಲ್ಲ ಕಣದ್ಲೇ ಕೊಳಲು ಶಿಲ್ಪಿ ಅಂತ ಡೇಲಿ ಏನ್ ಕಿತ್ತಾಡ. ನನ್ನ ಮಕ್ಕಳಿಗೆ ಎಲ್ಲಿದ್ದೀವಿ, ದೇವಸ್ಥಾನದಲ್ಲಿ ಇದೀವಿ, ಯಾವ ರೀತಿ ಬಿಹೇವ್ ಮಾಡ್ಬೇಕು ಬಾರ ನೋಡ್ಕೋಬ. ಏನಾರು ಕೊಡಿಸ್ತೀನಿ ಇವ್ರಿಗೆ ತಿನ್ನ ಕೊಡಿಸ್ತೀನಿ. ಇಲ್ಲಿ ಬೇಕರಿ ಐಟಮ್ಸ್ ಐತೆ, ಅಲ್ಲಿ ಇನ್ನೂ ಚೆನ್ನಾಗೈತೆ, ಮುಂದೆ ಕೊಡಿಸ್ತೀನಿ. ಏನ್ ಕೊಡಿಸ್ತೀನಿ ಗೊತ್ತಾ? ಒಂದು ಫ್ರೆಂಚ್ ಫ್ರೈಸ್ ಕೊಡಿಸ್ಲಾ? ನಿಜವಾಗ್ಲೂ ಮುಂದೆ ಐತೆ ಕಣ, ನಿಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಐತೆ ಮುಂದೆ, ಇಲ್ಲ ದೊಡ್ಡದಾಗ ಐತೆ ಕಣ. ನಾನು ಹೊಸತಿ ಬಂದಿನ ಇಲ್ಲಿಗೆ, ಬೆಂಗಳೂರಿಗೆ ಬಂದಾಗೆಲ್ಲ ಬಂದಿದ್ದೀನಿ. ಅಲ್ಲಿ ಮಗ ಕಾರ್ ಹತ್ತಲ್ವಾ? 200 ರೂಪಾಯಿ ಕೊಡ್ತೀನಿ, ಬಸ್ಸಲ್ಲಿ ಬಂದ್ಬಿಡು. ಕಾರ್ ಹತ್ತಲ್ವಂತೆ. ಏನಾರ ಮಾಡಿ ಇದು ಯಾಕೆ ಬೆಂಗಳೂರಿಗೆ ಬಂದಾಗೆಲ್ಲ ಬರ್ತಿಲ್ಲ ಇಲ್ಲಿಗೆ? ಅದು ಮನಸ್ಸಿಗೆ ನೆಮ್ಮದಿ ಕಣ. ಇದು ಏನಂಗೆ ಏನೋ ಅದು ಮೇಲಿಂದ ಬಂದಿರುತ್ತೆ. ಎಲ್ಲಿಗೆ ಹೋದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಅಲ್ಲಿ ಹೋಯ್ತಾ ಇರ್ಬೇಕು, ಮನಸ್ಸಿಂದ ಬರುತ್ತೆ. ಇಲ್ಲಿಗೆ ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ ನಮಗೆ. ಸೊ ದಟ್ಸ್ ವೈ. ಏಯ್ ನಾವು ದೊಡ್ಡ ಮನೆಯವ್ರು ಕಣ. ನಾವು ಚಿಕ್ಕರಪ್ಪ. ರಿಯಲ್ ಆಪಲ್ ಕೇಕ್ ಬೇಡ, ರಿಯಲ್ ಆಪಲ್ ಕೇಕ್ ಬೇಡ. ಇವ್ರಿಗೆ ಕೊಡಿಸ್ತೀನಿ ಅಂತ ಹೇಳಿದೀನಿ, ಕೊಡಿಸ್ತೀನಿ. ಮಾತಲ್ಲ ಕಟ್ಸ್ಕೊಡು. ಒಂದು ಫ್ರೆಂಚ್ ಫ್ರೈಸ್ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಒಂದು ಫ್ರೆಂಚ್ ಪುಳಿಯೋಗರೆ ತಿಂತೀಯಾ? ಬೇಡ, ಫ್ರೆಂಚ್ ಫ್ರೈಸ್ ಫಿಕ್ಸ್ ಆದಾ? ಪಕ್ಕ ಫಿಕ್ಸ್ ಆದಾ? ಇವ್ರಿಗೆಲ್ಲ ಏನು ಸ್ಪಾನ್ಸರ್ ಮಾಡಿಲ್ಲ ನಾನು. ಅದೇನೋ ಇದು ಏನೋ ಅದೇನು ಹೆಸರು ಹೇಳು. 2 ಸೆಕೆಂಡಲ್ಲಿ ಹೆಸರು ಕೊಡಿಸ್ತೀನಿ. ಹೆಸರು 10 ಸೆಕೆಂಡ್ ಕೊಡ್ತೀನಿ. ಹೆಸರು ಹುಡುಕ್ಬಿಟ್ಟು ಹೆಸರು 10 ಸೆಕೆಂಡ್ ಕೊಡ್ತೀನಿ. ದಾಳಿಂಬೆ ಸ್ವೀಟ್ ಅದು. ನೀ ನನ್ನ ಮಕ್ಳು ಕರ್ಕೋಗ್ಬಿಟ್ರೆ ಈ ನನ್ನ ಮಕ್ಳದು ಒಂದೊಂದಲ್ಲ ಅಣ್ಣ. ಈ ನನ್ನ ಮಕ್ಳದು ಒಂದೊಂದಲ್ಲ ಅಣ್ಣ. ಈ ತರ ಫ್ರೆಂಚ್ ಫ್ರೈಸ್ ಕೊಡ್ತೀನಿ ಅಂತ ಒಪ್ಕೊಂಡು ಫ್ರೆಂಚ್ ಫ್ರೈಸ್ ಕೊಡ್ತೀನಿ. ನೀವು ನೋಡೋದು, ನೀವು ಹೆಸರು ಹೇಳಕ್ ಬರ್ದೇ ಇರೋದು ನೋಡಿ ಅವ್ರು ತಂದು ಇಟ್ಬಿಟ್ರು. ಅಣ್ಣ ಒಂದು ಕೊಡಿ ಅಣ್ಣ, ಇದು ಏನೋ ಪಾಪ ಫ್ರೆಂಡ್ಸ್ ಕೇಳ್ತವ್ರೆ. ನಮ್ದು ಉದಾರ ಮನಸ್ಸು. 2 ಕೊಡಿ, 2 ಕೊಡಿ. ಒಂದೇ ಕೊಡಿ ಸಾಕು. 3 ಸ್ಪೂನ್ ಕೊಡಿ. ಫೈನಲಿ ಒಂದು ಫಸ್ಟ್ ಐಟಮ್ ಟೇಸ್ಟ್ ಮಾಡ್ತಾ ಇದೀವಿ. ಸಂದೇಶ್ ಅವ್ರ ಬೇಡಿಕೆ ಮೇರೆಗೆ. ಹೌದು ನೋಡಮ್ಮ, ಇನ್ನೊಂದು ತಾಣವ ಅಂತ. ಅಣ್ಣ ಏನ್ ಅನ್ಕತೆ ಅಲ್ಲ ಅಣ್ಣ ಏನ್ ಅನ್ಕತೆ ಒಂದಕ್ಕೆ 4 ಸ್ಪೂನ್, ಇನ್ನೊಂದು ಸ್ಪೂನ್ ಕೆಳ ಹೊಡಿತಾನ ಅಣ್ಣ. ತಗೊಂಡ್ರದು ಒಂದಕ್ಕೆ 3 ಸ್ಪೂನ್. ನೀನೇ ತಗೊಳತ್ತಾಗಿ. ನನ್ಗೊಂಚೂರು ಉಳಿಸ್ರೋ, ಎತ್ಕೊಳ್ಳಿ ಹಿಂದಕ್ಕೆ ಅಂತ. ಮ್ಯಾನರ್ಸ್ ಇಲ್ವಲ್ಲ ಬಸ್ ಡೀನಿಂಗೆ. ಹಲೋ ಒಂದು ಸ್ಪೂನ್ ಕೊಡಿ. ಇದನ್ನ ಇಟ್ಕೊಂಡು ಬಿಡ ನಿಮಿಷ ಬಿಡ್ಲಾ ಇಲ್ಲಿ. ಸ್ಪೂನಲ್ಲಿ ತಿಂತಾರೆ, ಹಂಗಲ್ಲ ತಿನ್ಬೇಕಾಗಿರೋದನ್ನ. ನಂಗೊಂಚೂರು ಕೊಡು ಮಗ. ಹೆಂಗ್ ಮಗ ತಿನ್ನೋದು? ಹಂಗೆ ಹಿಂಗೆ ಅನ್ಕೊಳಕ 4 ತಿಂದಲ್ಲ ಗೆಳತನ. ಏನ್ ಗೆಳತನ ನಾವು ವಿಡಿಯೋ ತೋರಿಸ್ಬೇಕಾ? ಅದನ್ನ ಇವನ್ಗೂ ಕೊಡ್ತಾನೆ. ಏನ್ ಗೆಳತನ ನಾನು ಒಂದು ಐಟಮ್ ಕೊಡ್ಸಿದ್ದೀನಿ. ಅದೇನು ಮಗ ತಿಂದಲ್ಲ? ಮಲಾಯಿ ಗೇವರ್ ಕೊಡ್ಸಿದ್ದೀನಿ. ಈಗ ಫ್ರೆಂಚ್ ಫ್ರೈಸ್ ಬೇಡವಂತವ್ರಿಗೆ ಏನೋ ಹುಡುಕ್ತವ್ರೆ ಟ್ಯಾಕ್ಸ್ ಹಾಕಕ್ಕೆ. ಏನಿದೆ, ಏನು ಸಿಗುತ್ತೆ? ಹಾಂ, ಅದಕ್ಕೆ ಏನೋ ಅಂತಾರೆ ಗುಜರಾತಿ ಡಿಶ್ಶು. ಏನೋ ಹುಡುಕಿದಾನೆ, ಕಣ್ಣು ಹಾಕಿದಾನೆ, ಯಾವುದಕ್ಕೋ ಕಣ್ಣು ಹಾಕಿದಾನೆ. ದೊಡ್ಡದಾಗಿ ಕೊಕ್ಕೆ ಹಾಕಕ್ಕೆ ರೆಡಿ ಆಗಿದ್ದಾರೆ. ನಾನು ಕರ್ಕೊಬಂದಿನ ಅಂತ ಕೊಡಿಸ್ತೀನಿ ಅಂತ ಒಪ್ಕೊಬಿಟ್ಟೆ. ಇವಾಗ ಈ ಥರ ಮನಸ್ಸು ಬಡವ್ರು ಕಣ ನಾವು. ಈಗ ನೆಕ್ಸ್ಟ್ ಐಟಮು ಏನು, ಕೈ ತೆಗಿ ಒಂದು ನಿಮಿಷ. ಡೋಕ್ಲಾ ಫ್ರೈ ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಮಾಡಿ ಹೇಳಿ ಹೆಂಗಿದೆ ಸಂದೇಶ್. ಹೌಸ್ ಇಟ್? ಐ ಟೋಲ್ಡ್ ಯು. ದಿಸ್ ಈಸ್ ನಾಟ್ ಶ್ರೀಕೃಷ್ಣ ಪ್ರಸಾದ. ದಿಸ್ ಈಸ್ ಬಿಸ್ನೆಸ್. ಹೊರಗಡೆ ಕೊಡಿಸ್ತೀನಿ ಬಾರ, ಇಲ್ಲಿ ಚೆನ್ನಾಗಿರಲ್ಲ. ತಗೊಳಪ್ಪ ಆಯ್ತು. ಫೈನಲಿ ಫುಡ್ ಕೋರ್ಟ್ ಎಲ್ಲ ಮುಗಿಸಿ ಮುಂದಕ್ಕೆ ಮೂವ್ ಆಗ್ತಾ ಇದ್ವಿ. ಅಲ್ಲಿ ಕೆಳಗಡೆ ಒಂದು ಇಟ್ಕೊಡ್ತಾ ಇರ್ತಾರೆ. ಏನೋ ದಡ ನಾನೇನು ಮಾಡ್ಲಪ್ಪ. ಕಾರ್ ತೋರಿಸು. ನನ್ನ ಕಾರು ನನ್ನ ಕಾರ್ ಇಲ್ಲೇ ಐತೆ ಕಣ್ರು. ಅಲ್ಲಿ ತೋರಿಸ್ತೀನಿ.
ನನ್ನ ಕಾರ್ ಇಲ್ಲೇ ಇದೆ ನೋಡಿ. ಬಿಸಿಲಲ್ಲಿ ಕಾಯ್ತಿದೆ. ಒಂಚೂರು ಬಿಸಿಲು ಬಿದ್ದೈತೆ, ಇಟ್ಸ್ ಓಕೆ, ವಿಲ್ ಕಮ್ ಸೂನ್. ಇಲ್ಲ ಮುಂದೆ ಹೋದ್ರೆ ಒಂಚೂರು ಪ್ರಸಾದ ಕೊಡ್ತಾರ, ತಿನ್ಕೋಗೋ. ಪ್ರಸಾದಕ್ಕೆ ಅಂತಲೇ ಓಡೋಯ್ತವ್ರು. ಅಲ್ಲೊಂದೇನೋ ಹೋಗ್ಬೇಕಾದ್ರೆ ಒಂಚೂರು ಕೊಡ್ತಾರೆ, ಸಮಥಿಂಗ್ ಪೊಂಗಲ್ ಥರ, ಸಕ್ಕದಾಗಿರುತ್ತೆ. ಅದು ಕೃಷ್ಣ ಪ್ರಸಾದ. ಇಸ್ಕಾನ್ ಬಂದರೆ ನಾನು 2 ಸತಿ ತಿನ್ಕೊಬಿಡ್ತೀನಿ, ಸಕ್ಕದಾಗಿರುತ್ತೆ. ಫೈನಲಿ ದರ್ಶನ ಮುಗಿಸಿದ್ವಿ. ಫೈನಲಿ ಪ್ರಸಾದ ಇಸ್ಕೊಂಡು ರೆಸ್ಟಿಂಗ್ ಏರಿಯಾದಲ್ಲಿ ತಿಂತಾಯಿದ್ದೀವಿ. ಚೆನ್ನಾಗಿರುತ್ತೆ. ತಿನ್ಕೊಂಡು ಹೊರಡ್ತೀವಿ. ಸ್ಯಾಂಡಿ ಬೇಗ ತಿನ್ನೋ, ಹೊರಡಬೇಕು. ಎಲ್ಲರದು ಆಯಿತು, ನೀನು ತಿಂತಾನೆ ಇದೆಯಾ? ಸ್ಯಾಂಡಿ ಸ್ವಲ್ಪ ಸ್ಲೋ ಅಲ್ಲ ಮಗ? ಬಂಟಿ ನೀನು ಸಾಬೂನು ಸ್ಲೋನ ಬಂಟಿ? ಬಂಟಿ ಎಲ್ಲ ಬಿಡಬಾರ್ದು. ಸ್ವಚ್ಛ ಭಾರತ್ ಅಲ್ಲ, ಸ್ವಚ್ಛವಾಗಿ ಅದ್ರೊಳಗೆ ಹಾಕಿ ಕೈ ತೊಳ್ಕೊಂಡು ಎಕ್ಸಿಟ್ ಆಗಿ. ಯಾರು ಗಲೀಜು ಮಾಡಬೇಡಿ, ದೇವಸ್ಥಾನನ ಕಾಪಾಡಿ, ಉಳಿಸಿ ಬೆಳೆಸಿ. ಏನು ಮಗ? ಟೆಕ್ನಾಲಜಿಯಾ ಟೆಕ್ನಾಲಜಿ ಲೈತರ ಹ್ಯಾಂಡಲ್ ಅಲ್ವಲ್ಲ ಇದರಲ್ಲಿ? ಇದ್ಯಾಕೆ ಬತ್ತಲ್ಲ? ವಾಟ್ ಇಸ್ ದ ಮೆಕ್ಯಾನಿಸಮ್? ಹಿಂಗ್ ಮಾಡ್ಬೇಕು ಬಿಡಲ್ಲ, ಗೊತ್ತಾಯ್ತು ಬಿಡ. ಹಾಂ ಹೆಂಗೆ? ಏನು UPSC ಓದಿದಕ್ಕೂ ಸಾರ್ಥಕ ಆಯ್ತು ಕಮ್ಮನು. ಇಲ್ಲ ಹೆಂಗೋ ಇದು ಬರಲ್ಲ ಬಿಡಲ್ಲ. ಆಫ್ ಮಾಡೋರು ಮಗ ನಮ್ಮ ಹತ್ರ ಬರ್ತಾರೆ ಹಾಳು ಮಾಡೋಕ್ಕೆ ಅಂತ. ಕರೆಕ್ಟ್. ಅದಕ್ಕೆ ಹಾಳು ಮಾಡಬಾರ್ದು. ಗೊತ್ತೇ ಆಗಿಲ್ಲ. ದೇವಸ್ಥಾನ ಎಲ್ಲ ಉಳಿಸ್ಬೇಕು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ 981 ಬಾರ್ಸ ಕನ್ನಡ ಇಂಡಿಯವ. ಫೈನಲಿ ದರ್ಶನ ಮುಗಿಸಿ ಪ್ರಸಾದ ತಗೊಂಡು ಹೊರಡ್ತಾ ಇದ್ದೀವಿ. ಎಕ್ಸಿಟಿಂಗ್ ಚೆನ್ನಾಗಿದೆ. ಇದು ಮುಂಚೆ ಎಷ್ಟು ಕ್ಲೀನ್ ಇರಲಿಲ್ಲ, ಈಗ ಕ್ಲೀನ್ ಮಾಡಿದ್ದಾರೆ. ಎಷ್ಟು ಜನ ನೋಡಿ. ಆಸ್ಪಿಷಿಯಸ್ ಡೇ ಇವತ್ತು. ಇದು ಏನು ಅಕ್ಷಯ ತೃತೀಯ. ನಮ್ಮ ಕಣ್ಣಿಂದ ಕಾರ್ತಿಕ್ ಡಿ ಮತ್ತು ಸಂದೇಶ್ ಅವರು ತಪ್ಪಿಸ್ಕೊಂಡಿದ್ದಾರೆ. ಎಲ್ಲ ಮಗ? ಫೋನ್ ಮಾಡು. ಫುಲ್ ಎಕ್ಸಿಟ್ ಆಗ್ಬಿಟ್ರ ಅಂತ ಅವರು. ಮಾಡವೆಲ್ಲ ಇವೆ ಇವನು. ನಾನು ಲ್ಯಾಕ್ಸಿ ತೆಗ್ದಿಲ್ವಾ? ಅಲ್ಲ, ಒಂದು ಫೋಟೋ ತೆಗಿಗೆ ಎಷ್ಟೊತ್ತು ಮಾಡಿದ್ರು? ನನಗೆ ಫೋನ್ ಕೊಟ್ಟಿಲ್ಲ ಕಣ ಅವರು. ಈ ನನ್ನ ಮಗ 10 ನಿಮಿಷ ಒಂದು ಫೋಟೋ ತೆಗಿಲಿಲ್ಲ. ಇವ್ರದ್ದು ಎಲ್ಲರದು ಒಂದು ಪೋಸಲ್ಲಿ ಒಂದು ಫೋಟೋ ತಗೊಟ್ಟಿದೆ. ಅದೇ ಥರ ತಕ್ಕೊಟ್ರಲ್ಲ ಅಂದ್ರೆ ನಿನ್ನ ಕೊನೆಗೆ ರೆಸ್ಕ್ಯೂ ಮಾಡಕ್ಕೆ ಡಿ ಬಂದು ಫೋಟೋ ತಗೊಟ್ಟಿದ್ದಾರೆ. ಇವನೇ ಕೊನೆಗೆ ತೆಗ್ದಿದ್ದು. ಯಾರು ತೆಗೆದ್ರೆ ಸಮಾಧಾನ ಆಗಲ್ಲ. ಒಂದು ಫೋಟೋ ನಾನು ತಕ್ಕೊಟ್ಟಿರೋ ಥರ ತಕ್ಕೊಡ್ರು ಅಂದ್ರೆ 3 ಜನದ ಕೈಲಿ ಆಗಿಲ್ಲ. 10 ನಿಮಿಷ ಟೈಮ್ ಕೊಟ್ಟೆ. ಕೊಯಂಬತ್ತೂರಿಗೆ ಹೋದಾಗ 1000 ಫೋಟೋ ತೆಗೆದಿದ್ದೀನಿ ಚೆನ್ನಾಗಿರೋ, ಒಂದು ಒಪ್ಪಿಲ್ಲ. ಎಲ್ಲರ ಕಾರು ನಿಮ್ ಬಿಸಿಲೈತೆ, ನನ್ನ ಕಾರಣ ನೆರಳೈತಲ್ಲ. ದೇವರ ಆಶೀರ್ವಾದ. ದೇವಸ್ಥಾನಕ್ಕೆ ಬಂದು ದೇವ್ರು ನೋಡ್ರು, ದರ್ಶನ ಮಾಡ್ರು ಅಂದ್ರೆ ಅಲ್ಲಿಬ್ರು ಹುಡುಗಿ ಸೀರಾಕ ಬಂದಿದ್ರು ಮಗ, ಚೆನ್ನಾಗವ್ರೆ ಅಂತ ಮಾತಾಡ್ತಾರೆ. ಏನ್ ಮಾತಾಡ್ತಿರಲ್ಲ? ಮಾತಾಡಿದ್ರಿ ತಾನೆ? ಒಟ್ನಲ್ಲಿ ಮಾತಾಡಿದ್ರಿ ತಾನೆ? ನಿನ್ನೆ ಹೇಳದ್ನ ನಾನು. ಇವರಿಬ್ರು ದೇವ್ರು ನೋಡ್ರು, ದೇವ್ರ ದರ್ಶನ ಪಡಿರೋ ಇವತ್ತು ಅಕ್ಷಯ ತೃತೀಯ ಅಂದ್ರೆ ಒಳ್ಳೆ ಹುಡುಗ ಅಂತ ಎಲ್ಲರಿಗೂ ಗೊತ್ತಾ? ನಾವೆಲ್ಲ ಬೇಡ ನಂಗೆ ಮಾತಾಡಿದ್ರ ಇಷ್ಟು ಸುಳ್ಳು ನೀವು ಯಾವ ಕ್ರೈಮ್ ಪೆಟ್ರೋಲ್ ಕೇಳಕ್ ಸಾಧ್ಯ ಇಲ್ಲ. ಅಷ್ಟು ಸುಳ್ಳು ಹೇಳ್ತಾರೆ. ಕ್ಯಾಮ್ರಾಗೆ ಮಾರ್ಕ್ ಕೊಡ್ದಂಗೆ ಹೇಳ್ತಾವ್ರ. ಇರೋದ್ರ ಏನ್ ಮಾತಾಡೋದೀಗ? ಇನ್ನೊಂದು ಲಾಯರ್ ಖಂಡಿಸ್ತಾನಂತೆ. ಖಂಡಿಸುವಂತೀರಪ್ಪ ಇನ್ನೊಂದು ಅಲ್ಲಿ ಕೇಸ್ ಹಾಕಿದಂತೆ. ಮುಂದೆ ಎಷ್ಟೈತೆ? ತಿರ್ಗತ್ತೆ, ಒಂಚೂರು ಜಾಗ ಇರ್ಬೇಕು. ತಿರ್ಗಲ್ಲ ಮಗ, ಚೈನೀಸ್ ಟೆಕ್ನಿಕ್ ವರ್ಕ್ ಆಯ್ತಲ್ಲ. ಇಂಡಿಯಾನೇ ಮಾಡ್ತಾ ಇದ್ದೀನಿ ಮಗ. ಸರ್ ಹಿಂಗೇನ ಎಕ್ಸಿಟ್
ಸ್ಟ್ರೈಟಾ ಓಕೆ ಎಕ್ಸಿಟ್ ಸ್ಟ್ರೈಟ್ ಅಂತ ಮಗ. ಸೊ ಇಂಡಿಯಾಕ್ಕೆ ಬಂದ ಟ್ರೈನಿಂಗ್ ಈಗ ಇಂಡಿಯಾಗೆ ಬಂದೆ. ಚೈನಾ ವರ್ಕ್ ಆಯ್ತಲ್ಲ ಮಗ ಯಾಕೋ. ಪಾರ್ಕಿಂಗ್ ಮಾಡೋವಾಗ ಚೈನಾ ಮಾಡಿದೆ, ಈಗ ಯಾಕೋ ವರ್ಕ್ ಆಯ್ತಲ್ಲ. ಹೆಂಗ್ ಮಾಡ್ತಾರೆ ಗೊತ್ತಾ, ಹಿಂಗ್ ಹ್ಯಾಂಡ್ ಬ್ರೇಕ್ ಹಿಡಿದ್ಬಿಟ್ಟು ಎಕ್ಸೆಲ್ಟರ್ ಕೊಟ್ರೆ ಇದ್ದ ಜಾಗದಲ್ಲಿ ಹಿಂಗ್ ಚುಯಿ ಅಂತ ತಿರುಗತ್ತದೆ. ನಾನು ತಿರುಗತಾನೆ ಅಲ್ಲ, ಮುಂದಕ್ಕೆ ಹೋಯ್ತೈತೆ. ನೀನು ಎಲ್ ಡ್ರೈವರ್ ಅಂತ ಅರ್ಥ ಅಲ್ಲಿ. ಹಾ ಕರೆಕ್ಟ್ ಮಗ. ನೀನ್ ಯಾವ ಬೋರ್ಡ್ ಡ್ರೈವರ್? ಏ ಬೋರ್ಡಾ? ನಾನು KSRTC ಡ್ರೈವರ್. ಏನ್ ಕರೆಕ್ಟ್ ಆಗಿ ಹೇಳ್ದು. ಇಲ್ಲ ನಾವು ಬ್ರೋ. ಅವನು ಕಣಪ್ಪ, ನಮ್ಮ ಅಪ್ಪ ಅವರಪ್ಪ ಚೀಗ್ರಿ ದೋಸ್ತಗಳು. ನಾನು ಇವನು ಫ್ರೆಂಡ್ ಆಗಿನ ಮುಂಚೆ ನಮ್ಮ ಅಪ್ಪ ಏನಪ್ಪ ಫ್ರೆಂಡು, ಕುಚುಕು ದೋಸ್ತ್. ಈಗ ಇವರು ಕುಚುಕು ದೋಸ್ತ್. ಬಟ್ ನನ್ಗೇನ್ ಕುಚುಕು ದೋಸ್ತ್ ಅಲ್ಲ, ಡಿಗೆ ಕುಚುಕು ದೋಸ್ತ್. ಗೆಳೆಯ ಅವನು, ಡಿ ಅವ್ರ ಗೆಳೆಯ, ನನಗಲ್ಲ ಗೆಳೆಯ. ನೋಡಿದ್ರಲ್ಲ ಕೇಕ್ ಹೆಂಗ್ ತಿನ್ಸ್ತಾ ನೋಡಿದ್ರಲ್ಲ ಗೆಳೆಯ. ಹೇಯ್ ಏನಾರ ಅಂದ್ರು ಸಂದೆ, ನನಗೆ ಏನು ಗೊತ್ತಿಲ್ಲ ಸಮಯ, ನನಗೆ ಮಾತು ಬರಲ್ಲ. ಲೈ ಸಂದೆ ಅಲ್ಲಗಳ ಏನಾರ ಅನ್ನು ಲೌಡೆ ಪೊಡೆ ಅನ್ಬೇಡ. ಏನ್ರಿ ಏನಾರ ಅನ್ನು ಸಂದೆ, ಏಯ್ ಏನಾರ ಅನ್ನು ಹೊಡೆದ್ ಬಿಡ್ಬೇಕಾರೆ ಲೌಡೆ ಪೊಡೆ ಅನ್ಬೇಡ. ಲೌಡೆ ಪೊಡೆ ಅನ್ಬೇಡ ಪ್ಲೀಸ್. ಇದು ಕತೆ ಏನ್ ಗೊತ್ತಾ, ಫಸ್ಟ್ ದಿನ ಫ್ರೆಂಡ್ ಆಗೋರೆ ಕಾರ್ತಿಕ್ ಡಿ ಮತ್ತೆ ಸಂದೇಶ್ ಅವರು. ಸಂದೇಶ್ ಅವ್ರು ಏನನ್ಬಿಟ್ಟವ್ರೆ, ಈ ಸಂದೇಶ್ ಅವರು ಸಂದೇಶ್ ಅವರು ಲೌಡೆ ಅನ್ಬಿಟ್ಟವ್ರೆ. ಅದನ್ನ ಬಹಳ ಬೀಪ್ ವರ್ಡ್ಸ್ ಮಾತಾಡ್ತಾ ಇದಾರೆ, ಹಾಕಕ್ಕಾಗಲ್ಲ ಅಂತ. ಬೀಪ್ ವರ್ಡ್ಸ್ ಮಾತಾಡಿ ಹೆಂಗ್ ನಗಾಡ್ತಾ ಇದಾರೆ ನೋಡಿ. ಈ ತರ ಫ್ರೆಂಡ್ಸ್ ನನ್ನ ಶತ್ರುಗಳಿಗೂ ಬೇಡ ಈ ತರ ಫ್ರೆಂಡ್ಸ್. ಇದೇನೋ ಇದು ಪಾರ್ಕಿಂಗ್ ಹೋಯ್ತಾ ಇದೀವಿ, ದೇವಸ್ಥಾನ ಹೋಯ್ತಾ ಇದೀವಿ, ಹೊರಗಡೆ ಹೋಯ್ತಾ ಇದೀವಿ. ಇದೆ ಹೊಸದಾಗಿ ಮಾಡೋರ್ ಕಣ, ನಾವು ಬಂದಾಗೆಲ್ಲ ಇರ್ಲಿಲ್ಲ. ಇದು ದುಡ್ಡು ಕೊಡಿ ಪಾರ್ಕಿಂಗ್ ಕ್ಯಾಶ್ ಕೊಡ್ರ, ಕ್ಯಾಶ್ ಕೊಡ್ರ ಪಾರ್ಕಿಂಗ್ ಕ್ಯಾಶ್ ಕೊಡ್ರ. ಎಷ್ಟಾಗೈತೆ ನೋಡುವ. ಪಾರ್ಕಿಂಗ್ ಅವರು ನೋಟ್ ಕೊಟ್ಟಿದ್ದಾರೆ, ಇದರಲ್ಲಿ ಪೂರ್ತಿ ಇಂಡಿಯಾನೇ ಕಾಣಿಸ್ತದೆ. ಸೊ ಥ್ಯಾಂಕ್ ಯು, ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಚೇಂಜ್ ಮಾಡ್ಕೊಡ ತೂತಾಗ್ಬಿಟ್ಟೈತೆ, ಪೂರ್ತಿ ಇಂಡಿಯಾನೇ ಕಾಣಿಸ್ತಾ ಇದೆ. ಪಾರ್ಕಿಂಗ್ 40 ರೂಪಾಯಿ ಅಂತ ಇದು ಏನೋ ಸ್ಟ್ಯಾಂಡರ್ಡ್ ಅಂತ ಎಲ್ಲ ಹತ್ಕೊಂಡು. ಏಯ್ ನೀನ್ ಏನ್ ಎಲ್ಲಿ ಇಂಗ್ಲಿಷ್ ಕಲ್ತ ಸಂದ ಇಷ್ಟೊಂದು ಚೆನ್ನಾಗಿ? ಎಲ್ಲಿ ಇಂಗ್ಲಿಷ್ ಕಲ್ತೆ? ಶಂಕರ್ ಹತ್ರ ಕಲ್ತಿದ್ದೆ. ಸೂಪರ್ ಇಂಗ್ಲಿಷ್ ಕಂಬಿಡ್ಲ ಮಗ. ಉದಯ ನಾವು ಇಂಗ್ಲಿಷ್ ಕಲ್ತ್ಕೋಬೇಕು, ನಮ್ ಜೊತೆ ಮಾತಾಡ್ಬೇಕಾದ್ರೆ ಇಂಗ್ಲಿಷ್